ನಮಸ್ಕಾರ. ಓಂ ವೆಂಕಟೇಶ್ವರ ನಮಃ. ಎಲ್ಲರಿಗೂ ನಮಸ್ಕಾರ. ಏನು ಇವತ್ತು ತಿರುಮತಿ ದೇವಸ್ಥಾನ ಒಂದು ಗರುಡ ಸೇವೆಗೆ ಕೋಲಾರ ಜಿಲ್ಲಾ ಮುಳಬಾಗಿಲು ತಾಲೂಕು ಎನ್ನು ಒಡ್ಡಳ್ಳಿ ಟೊಮೊಟೊ ಮಾರ್ಕೆಟ್ ಇಂದ ಇವತ್ತು ಸುಮಾರು 10 ಟನ್ ಟೊಮೊಟೊವನ್ನು ಇಲ್ಲಿ ಗರುಡ ಸೇವೆಗೆ ಇಲ್ಲಿಂದ ಎಲ್ಲ ನಮ್ಮ ಮಂಡಿ ಮಾಲಕರು ಮತ್ತು ರೈತ ಬಾಂಧವರು ಮತ್ತು ಕಾರ್ಮಿಕರು ಮತ್ತು ವ್ಯಾಪಾರಸ್ಥರು ಎಲ್ಲರೂ ನಮ್ಮ ಎಲ್ಲ ಸಾರ್ವಜನಿಕರು ಎಲ್ಲರೂ ಸೇರಿ ಇವತ್ತು ಈ ಒಂದು ಟೊಮಾಟೋನ ಲೋಡ್ ಮಾಡಿ ಪೂಜೆ ಮಾಡಿ ಎಲ್ಲರೂ ಇಲ್ಲಿಂದ ಆ ತಿರುಮಲ ದೇವಸ್ಥಾನಕ್ಕೆ ಕಳಿಸ್ತಾ ಇದ್ದೀವಿ. ಏನಂದ್ರೆ ಇವತ್ತು ವರ್ಷಕ್ಕೆ 4 ಸಲ ಬ್ರಹ್ಮೋತ್ಸವ, ಗರುಡ ಸೇವೆ, ವೈಕುಂಠ ಏಕಾದಶಿ ಈ ತರ ಒಂದು ಕಾರ್ಯಕ್ರಮಗಳಿರೋ ಕಡೆ ನಾವು ಇಲ್ಲಿಂದ ಕಳಿಸ್ತಾ ಇದ್ದೀವಿ. ನಮ್ಮ ಅದೃಷ್ಟ ಏನಂದ್ರೆ ಮುಳಬಾಗಿಲು ತಾಲೂಕು ಎನ್ನೊಡ್ಡಲ್ಲಿಗೆ ಏನು ಅದೃಷ್ಟ ಅಂದ್ರೆ ಸುಮಾರು 19 ವರ್ಷಗಳಿಂದ ಇಲ್ಲಿ ಟೊಮೊಟೊ ಕಳಿಸ್ತಾ ಇದ್ದೀವಿ. ಇವತ್ತು 15-16 ರಾಜ್ಯಗಳು ಬಂದಿದೆ. ನಾವು ಕಲಿಸಿ ಅಂತ ಇವತ್ತು ನಮ್ಮ ರವೀಂದ್ರ ರೆಡ್ಡಿ ಅವರ ಒಂದು ಸಮ್ಮುಖದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ನಿಜವಾದ ದೇವರು ಯಾವಾಗಲೂ ಈ ತರ ಇರಲಿ. ಇವತ್ತು ಒಡ್ಡಳ್ಳಿ ಮಾರ್ಕೆಟ್ ಅಲ್ಲಿ ತರಕಾರಿಯನ್ನ ಕಳಿಸೋದು ಸ್ಟಾರ್ಟ್ ಮಾಡಿದ್ದು ನಮ್ಮ ರವೀಂದ್ರ ರೆಡ್ಡಿ ಕಿಶೋರ್ ಸ್ವಾಮಿ ಅವರು. ಇವರು ಬಂದು ಮತ್ತು ರವಿ ಅವರು ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ದು. ಇವತ್ತು ಭಕ್ತಾದಿಗಳು ಕೊಡಕ್ಕೆ ಒಂದು ಫಸ್ಟ್ ಅರ್ಜಿ ಹಾಕ್ಬೇಕಾಗುತ್ತೆ, ಅಷ್ಟು ತರಕಾರಿ ಕೆಲಸಕ್ಕೆ. ಇವಾಗ ಗರುಡ ಸೇವೆಗೆ ಸುಮಾರು 30-40 ಟನ್ ತರಕಾರಿ ಹೋಗ್ತಾ ಇದೆ. ಇಲ್ಲಿಂದ ಒಂದು ನಮಗೆ ಟೊಮೊಟೊ ಮಾತ್ರ ಹೇಳಿದ್ರು, ಟೊಮೊಟೊ ಒಂದು 10 ಟನ್ ಇಲ್ಲಿ ಕಳಿಸ್ತಾ ಇದೀವಿ. ಸುಮಾರು ಇದು ಹೊಸೂರು, ಸರ್ಜಾಪುರ ಮತ್ತು ಕೇರ್ ಮಾರ್ಕೆಟ್, ಬಾಗ್ಲೂರು ಎಲ್ಲಾ ಕಡೆಯಿಂದಲೂ ತರಕಾರಿ ಕಳಿಸ್ತಾ ಇದಾರೆ. ಅವ್ರಿಗೂ ಆ ದೇವರ ಆಶೀರ್ವಾದ ಇರ್ಲಿ, ಚೆನ್ನಾಗಿರ್ಲಿ. ಅದೇ ರೀತಿ ಇವತ್ತು ಎಲ್ಲರೂ ಬಂದು ಈ ದೇವರಿಗೆ ಇಷ್ಟು ಅದ್ದೂರಿಯಾಗಿ ಲೋಡ್ ಮಾಡಿ ಕಳಿಸ್ತಾ ಇದ್ದಾರೆ. ಈ ದೇವರಿಗೆ ಒಂದು ಪ್ರತಿ ವರ್ಷನೂ ಕಳಿಸಿದ್ದಕ್ಕೆ ಇವತ್ತು ಎಲ್ಲರೂ ಚೆನ್ನಾಗಿದ್ದಾರೆ. ಮುಖ್ಯವಾಗಿ ರೈತರು ಚೆನ್ನಾಗಿರ್ಬೇಕು ಅಂತೇಳಿ ನಾವು ಪೂಜೆ ಮಾಡಿ ಇವತ್ತು ಈ ದೇವರ ಒಂದು ಕೃಪೆಯಿಂದ ಸುಮಾರು 4 ಲಕ್ಷದಿಂದ 5 ಲಕ್ಷ ಭಕ್ತಾದಿಗಳು ಬರುವಂತ ಒಂದು ನಿರೀಕ್ಷೆ ಇದೆ ತಿರುಮಲೆಗೆ. ಆ ಭಕ್ತಾದಿಗಳು ಎಲ್ರಿಗೂ ಅನ್ನದಾನವನ್ನು ಕೊಡಕ್ಕೆ ತಿರುಮಲ ದೇವಸ್ಥಾನ ಕಮಿಟಿಯನ್ನು ಆಚರಿಸಲಾಗಿದೆ. ಒಳ್ಳೆ ನೀಟ್ನೆಸ್ ಇದೆ. ಒಳ್ಳೆ ಕುಡಿಯೋ ನೀರಾಗ್ಲಿ, ಒಂದು ಪ್ಲೇಸಿಂಗ್ ಆಗ್ಲಿ, ಭಕ್ತಾದಿಗಳಾಗ್ಲಿ ಎಲ್ರಿಗೂ ಸಹ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಆಗ್ದಿರ ಮಾರ್ಕೆಟ್ ದೇವಸ್ಥಾನ ಕಮಿಟಿ ಒಳ್ಳೆ ಒಂದು ಮಾರ್ಗಸೂಚನೆಯಲ್ಲಿ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಇವತ್ತು ಎಷ್ಟೇ ಭಕ್ತಾದಿಗಳು ಬಂದರೂ ಕೂಡ ಸಹ ಹೋಗಿ ಆ ದೇವರ ದರ್ಶನ ಮಾಡಬೇಕು. ನೀವು ಇಲ್ಲಿಂದ ದೇವರ ದರ್ಶನ ಹೋಗಿ ಒಂದು ಸುಮಾರು 28ನೇ ತಾರೀಕು ನಾಳಕ್ಕೆ ಗರುಡ ಸೇವೆ ಇರುತ್ತೆ. ಎಲ್ಲಾ ಭಕ್ತಾದಿಗಳು ಹೋಗಿ ಆ ದೇವರ ದರ್ಶನ ಮಾಡಿಕೊಂಡು ಆ ದೇವರ ದರ್ಶನದಿಂದ ಎಲ್ಲರೂ ಚೆನ್ನಾಗಿರ್ಬೇಕು, ಆರೋಗ್ಯ ಇರಬೇಕು, ಒಳ್ಳೆ ಮಳೆ ಬೀಳ್ಬೇಕು, ಒಳ್ಳೆ ಫಸಲಾಗ್ಬೇಕು ರೈತರಿಗೆ ಅಂತೇಳಿ ಎಲ್ಲರೂ ಆ ದೇವರ ದರ್ಶನ ಮಾಡ್ಕೊಂಡ್ ಬರ್ಬೇಕು. ಯಾಕಂದ್ರೆ ನಾವು ಇವತ್ತು ಹೇಳ್ತೀನಿ, ಇವತ್ತು ನಮ್ಮ ಮಾರ್ಕೆಟ್ ಯಾವ ತರ ಇತ್ತು, ಯಾವ ತರ ಬೆಳೆದಿದೆ. ಇವತ್ತು ನಾವು ಒಂದು ಇಲ್ಲಿಂದ ನಾವು ಕಲಿಸಿದ್ದು ಎಲ್ಲಾ ಮಾರ್ಕೆಟ್ ಇಂದ ಎಲ್ಲಾ ರೈತರು, ಎಲ್ಲಾ ವ್ಯಾಪಾರಸ್ಥರು ಇವತ್ತು ನಾವು ಕಲಿಸ್ತಾ ಇದ್ದೀವಿ. ಯಾಕಂದ್ರೆ ಲಕ್ಷಾಂತರ ಭಕ್ತಾದಿಗಳಿಗೆ ಅನ್ನದಾನಕ್ಕೆ ಇಲ್ಲಿಂದ ಕಲಿಸ್ತಾ ಇದೆ. ಅಂದ್ರೆ ಅದೇ ನಾನು ಹೇಳೋದು, ಸೇವೆ ಮಾಡೋದು ಅಂತಂದ್ರೆ ಈ ಸೇವೆ ಮಾಡಿದ್ರೆ ಇವತ್ತು ನಮಗೆ ಬೇಡ ಸಾಕು ಅಂತ ದೇವಸ್ಥಾನವ್ರು ಹೇಳ್ತಾ ಇದೆ. ಅಷ್ಟು ತರಕಾರಿ ಅಷ್ಟಿದು ಹೋಗ್ತಾ ಇದೆ. ಎಲ್ಲ ಸೇವೆ ಮಾಡ್ತಾ ಅಂತ ಭಕ್ತಾದಿಗಳು ಇವತ್ತು ಅದೇ ನಾನು ಹೇಳೋದು, ಇದೇ ತರ ನಾವು ಸೇವೆ ಮಾಡ್ತಾ ಇದ್ರೆ ಬಡತನ ಅನ್ನೋದು ಮುಕ್ತ ಆಗುತ್ತೆ. ಯಾವತ್ತು ನಾವು ಒಬ್ಬರಿಗೆ 4 ಜನ ಮಾಡಿದ್ರೆ 4 ಜನ ಮಾಡಿದಾಗ ಯಾರಿಗೆ ಪ್ರಾಬ್ಲಮ್ ಇಲ್ಲದ ಒಂದು ಒಳ್ಳೆಯ ಒಂದು ಕೆಲಸಗಳಾಗುತ್ತೆ. ಇದೇ ತರ ನಾವು ಸೇವೆ ಮಾಡ್ಕೋಬೇಕು. ಈ ಸೇವೆ ಮಾಡೋದ್ರಿಂದ ನಮಗೆ ದೇವರು ಒಳ್ಳೆ ಮಾಡೋದು. ಇವತ್ತು ನಮ್ಮ ಮಾರ್ಕೆಟ್ ಎಲ್ಲಿತ್ತು, ಎಲ್ಲಿದೆ, ಎಲ್ಲಿ ಹೋಗಿದೆ, ಯಾವ್ದು ಇದಕ್ಕೆಲ್ಲ ಕಾರಣ ನಮ್ಮ ರೈತ ಬಾಂಧವರು. ರೈತರ ಆಶೀರ್ವಾದದಿಂದ ಇವತ್ತು ರೈತರ ಹಬ್ಬ ಅಂತ ಹೇಳ್ಬೇಕು. ಇಲ್ಲಿ ರೈತರ ಹಬ್ಬ ಅಂತ ಹೇಳ್ಬೋದು ಇವತ್ತಿಲ್ಲಿ. ಅಷ್ಟು ನಮ್ಗೆ ಒಂದು ಖುಷಿ ಆಗುತ್ತೆ. ರೈತರು ಬೆಳೆದು ಬಂದಿರೋ ಟೊಮಾಟೋನ ಇವತ್ತು ನಾವು ತಿರುಮಲ ಕಳಿಸ್ತಾ ಇದ್ದೇವೆ ಅಂದ್ರೆ ಅವರ ರೈತರ ಆಶೀರ್ವಾದದಿಂದ ಇಷ್ಟು ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಆಗಿದೆ. ನಮ್ಮ ಭಾರತ ದೇಶದಲ್ಲಿ ಎಲ್ಲ ಮೂಲೆಯಲ್ಲೂ ಗೊತ್ತು ಒಡ್ಡಲ್ಲಿ ಟೊಮಾಟೋ ಮಾರ್ಕೆಟ್ ಎಲ್ಲಿದೆ ಅಂತ. ಇವತ್ತು ಕೋಲಾರ ಜಿಲ್ಲೆ ಅಂತ ಹೇಳ್ತಾ ಇದ್ವು, ಕೋಲಾರ ಜಿಲ್ಲೆ ಡಿಸ್ಟಿಕ್ ಅಂತ ತಿಳಿತಾ ಇತ್ತು. ಇವತ್ತು ಮಾರ್ಕೆಟ್ಗಳು ತಿಳಿತಾರೆ. ಒಡ್ಡಲ್ಲಿ ಮಾರ್ಕೆಟ್ ಅಂದ್ರೆ ಟೋಟಲ್ ಇವಾಗ ಭಾರತ ದೇಶದಲ್ಲಿ ಮೂಲೆಯಲ್ಲಿ ಮಾರ್ಕೆಟ್ ಎಲ್ಲಿ ಗೊತ್ತಾಗಿದೆ. ಅದಕ್ಕೆ ನಮ್ಮ ರೈತರ ಆಶೀರ್ವಾದದಿಂದ ಇಷ್ಟು ಮಾರ್ಕೆಟ್ ಬೆಳೆದು ಇಷ್ಟು ದೊಡ್ಡದಾಗಿ ಇದಕ್ಕೆ ನಾವು ಸುಮಾರು 19 ವರ್ಷಗಳಿಂದ ಈ ಟೊಮಾಟೋವನ್ನು ಸೇವೆಗೆ
ಯಾವುದೇ ಒಂದು ದೇವಸ್ಥಾನಕ್ಕೆ, ಯಾವ ದೇವಸ್ಥಾನ ಆಗ್ಲಿ, ಧರ್ಮಸ್ಥಳ ಆಗ್ಲಿ, ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಯಾದಗಿರಿ ಛತ್ತೀಸ್ಗಢ ಮಠ ಮತ್ತು ಯಾವ ದೇವಸ್ಥಾನ, ಕಾಣಿಪಾಕಂ ಆಗ್ಲಿ, ಕಾಣಿಪಾಕ ಬ್ರಹ್ಮೋತ್ಸವಕ್ಕೆ ಇಲ್ಲಿ ನಮ್ಗೆ ಯಾವ್ದಕ್ಕೆ ಹೋಗ್ಬೇಕಂದ್ರೆ ನಮ್ಮ ರವೀಂದ್ರ ರೆಡ್ಡಿ ಅವರು ಬಂದು ಇವತ್ತು ನಮಗೆ ಇಲ್ಲಿ ಗಾಡಿ ಬರ್ಬೇಕಂದ್ರೆ ರವೀಂದ್ರ ರೆಡ್ಡಿ ಅವ್ರ ಕಾರಣ. ಯಾಕಂದ್ರೆ ಇವತ್ತು ನಮಗ್ ಬೇಕಂದ್ರೆ ಯಾಕಂದ್ರೆ 19 ವರ್ಷದಲ್ಲಿ ನಮಗ್ ಕೊಟ್ಟಿರುವಂತ ಒಂದು ಆ ದೇವರ ಒಂದು ಕೃಪೆಯಿಂದ ಇವತ್ತು ವರ್ಷ ನಮ್ಗೆ ಗಾಡಿ ಬರ್ತಾ ಇದೆ. ಇವತ್ತು ಲೋಡ್ ಮಾಡಿದ್ದೀವಿ. ಇನ್ನ ನಾವು ಬೇಕಾದ್ರೆ ಇನ್ನ ಎಕ್ಸ್ಟ್ರಾ ಕೊಡ್ತೀವಿ ಅಂದ್ರೆ ರೆಡ್ಡಿ ಅವ್ರು ಸಾಕು, ನಮ್ ಗಾಡಿ ಫುಲ್ ಆಗಿದೆ ಸಾಕು ಅಂತ ಹೇಳಿದ್ರು. ಅದಕ್ಕೆ ಇವತ್ತು ಎಲ್ಲರೂ ಬಂದು ಈ ಒಂದು ಆಶೀರ್ವಾದ ಮಾಡಿದಕ್ಕೆ ನೀವೆಲ್ಲರೂ ಒಂದು ಆ ದೇವರ ಕೃಪೆಯಿಂದ ನೀವೆಲ್ಲರೂ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು. ಇದಕ್ಕೆ ನಮ್ಮ ಪಲಮನೇರ್ ರವೀಂದ್ರ ರೆಡ್ಡಿ ಅವರು ಸಾಥ್ ಕೊಟ್ಟು ನಮ್ಗೆ ಒಂದು ಈ ಮಾರ್ಗಸೂಚಿಯಲ್ಲಿ ಆ ದೇವರ ದರ್ಶನಕ್ಕೆ, ದೇವರ ಅನುದಾನಕ್ಕೆ, ಎಲ್ಲದಕ್ಕೂ ಕೊಡೋಕೆ ನಮ್ಮ ರವೀಂದ್ರ ರೆಡ್ಡಿ ಅವರ ಒಂದು ಕಾರಣ. ಇದಕ್ಕೆ ನಾವು ವರ್ಷ ಇದೇ ರೀತಿ ಕಳಿಸ್ತಾ ಇದೀವಿ. ನೀವೆಲ್ಲರೂ ಈ ದೇವರ ದರ್ಶನ ಮಾಡ್ಕೊಂಡ್ ಬರ್ಬೇಕು. ನಾಳೆ ಹೋಗಿ 28ನೇ ತಾರೀಕು ಒಳ್ಳೇದಾಗತ್ತೆ. ಗರುಡ ಸೇವೆ ಅಂತ ಬರುತ್ತೆ. ಸುಮಾರು 4 ಲಕ್ಷದಿಂದ 5 ಲಕ್ಷ ಭಕ್ತಾದಿಗಳು ಬರ್ತಾ ಇದಾರೆ. ನೀವೆಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೇಕು. ನಾವು ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಆರೋಗ್ಯ ಇರ್ಬೇಕಂತ ಹೇಳಿ ಇವತ್ತು 4 ಮಾತು ಮಾತಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.